ಧನ್ಯವಾದಗಳು. ನಮ್ಮ ಪ್ರೀತಿಯ ಅಣ್ಣಾಜಿ ಅಣ್ಣಾಜಿ ಅವರು ಕೂಡ ಈ ಒಂದು ಹಾಡಿಗೆ 501 ರೂಪಾಯಿನ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ಕೂಡ ತುಂಬಾ ಧನ್ಯವಾದ ಸಿದ್ದಣ್ಣಾಜಿ. ಅಭಿಮಾನಿಗಳು RCB ಅಭಿಮಾನಿಗಳು 200 ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಡ್ಯಾನ್ಸಿಗೆ ನಮ್ಮ ಪಲ್ಲವಿ ಜಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಧ್ಯಪಡಿಸ್ತಾ ಓಕೆ. ಈಗ ಕಳ್ಸೋದು ಬೇಡ, ಯಾರು ಕಳ್ಸಂದ್ರೆ RCB ಕಳ್ಸೋಣವಾ? ಓಕೆ, ರೇವಂತ್ ಸಿಂಗ್ ಹಾಲ್ಸೆಟ್ಟಿ ಸರ್ ಅವರು ಕೂಡ 200 ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಅಧ್ಯಪಡಿಸ್ತಾ ಓಕೆ. ಈಗ ವಿಶೇಷವಾಗಿ ಜನಪದ ಗೀತೆಗಳ ಧ್ವನಿಯಾಗೋದಕ್ಕೆ ವೇದಿಕೆ ಮೇಲೆ ಬರೋದಕ್ಕೆ ರೆಡಿ ಇದ್ದಾರೆ ನಮ್ಮ ಮುತ್ತು ಹರಿಯಾಣ್ ಸರ್ಜಿ ಅವರ ಒಂದ್ಸಲ ಜೋರಾದ ಚಪ್ಪಾಳೆ. ಈ ಮೈಕು ನಿಮ್ಮ ಶಿಳ್ಳೆ ಚಪ್ಪಾಳೆ ಕೂಡ ಅವ್ರದ್ದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯ ಸಹೋದರರಾಗಿರುವಂತಹ ವಿಠಲ್ ಬಿರಾದಾರಿಗಳು 10,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ಅದು ಕೂಡ ತುಂಬಾ ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ, ವಿಠಲ್ ಬಿರಾದಾರ್ ಅವರಿಗೆ. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಬಂದ ಎಲ್ಲ ಜಾನಪದ ಕಲಾ ಪ್ರೇಮಿಗಳಿಗೂ ಹಾಗೂ ತಾಯಂದಿರಿಗೂ ನಿಮ್ಮ ನೋಡಿ ಜಾನಪದ ಗಾಯಕ ಮುತ್ತು ಹೆಸರು ಮಾಡುವ ಅನಂತ ಕೋಟಿ ನಮಸ್ಕಾರಗಳು. ನಿಮ್ಮಿಂದಾನೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂತ ವೇದಿಕೆಗಳದವ ಅದರಲ್ಲಿ ಕಳ್ಳು ಬಳ್ಳಿಯಾದ ಕೆಟ್ಟ ಆದರಕ್ಕೆ ಮುಂದೆ ಇರುವುದಿಲ್ಲ, ಅದಕ್ಕಾಗಿ ಅಳಕೊಂಡನ ಸುಮ್ಮ ಕೊಂತನಲ್ಲ. ಆನಂದಿಸಿ ಸಾರಿಗಮಪ ಜಿ ಕನ್ನಡದಲ್ಲಿ ನಮ್ಮ ಮುತ್ತು ಹಳ್ಯಾಳ್ ಸರ್ ಆಗಿರ್ಬೋದು, ಅದರೊಂದಿಗೆ ನಮ್ಮ ಮ್ಯೂಸಿಕ್ ಮೈಲಾರ್ ಆಗಿರ್ಬೋದು, ವಿಶೇಷವಾಗಿ ಬೊಮ್ಮಾಟ್ ಪ್ರಸನ್ನ ಅವರಾಗಿರ್ಬೋದು. ಈಗ ಅಂದ್ರೆ ಮುಂದಿನ ಒಂದು ರವಿವಾರ ಹಾಗೆ ಶನಿವಾರ ಟೆಲಿಕಾಸ್ಟ್ ಆಗೋದ್ರಲ್ಲಿದೆ. ತಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ಬೇಕು. ಸರ್ ಏನ್ ಮಾತಾಡ್ತೀರಾ? ಒಂದೆರಡು ಮಾತು ಮಾತಾಡ್ಬೇಕು ನಮ್ಮ ಮಂದಿ ಜೊತೆ. ಏನ್ ಮಾತಾಡಿದ್ರು ಕಡಿಮೆ ಸರ್. ಯಾಕಂದ್ರ ಇಲ್ಲಿ ಅಲ್ಲಿ ಮಠ ನಾವು ಹೋಗಿವಪ್ಪ ಅಂತಂದ್ರ ಅದಕ್ಕೆಲ್ಲ ಕಾರಣ ನೀವು ಕೊಟ್ಟಿರುವಂತ ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಇವತ್ತು ಸರಿಗಮಪ್ಪ ನಿಲ್ಬೇಕಂದ್ರೆ ಆಡಿಷನ್ ಇಲ್ಲದೆ ಯಾರು ನಿಲ್ಸಲ್ಲ. ಅದ್ರಲ್ಲಿ ಆಡಿಷನ್ ಇಲ್ಲದೆ ಆ ಕಾರ್ಯಕ್ಕೆ ಇಳಿತಾರಂದ್ರೆ ಅದು ದಮ್ ಎಲ್ಲದಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ.
ಅದು ಕೊಟ್ಟಿರೋ ಭಿಕ್ಷೆ ಯಾರಪ್ಪ ಅಂದ್ರೆ ನೀವು ಕೊಟ್ಟಿರೋ ಭಿಕ್ಷೆ. ಇವತ್ತು ನಿಜವಾಗ್ಲೂ ನಮ್ಮ ಕಲಾವಿದರು ಒಂದು ದೊಡ್ಡ ಹಂತದೊಳಗದಾರ. ದಯವಿಟ್ಟು ನಾವು ಎಲ್ಲಾ ಕಲಾವಿದರು ಒಂದ್ಸಲ ನಮನ ಮಾಡ್ತೇವೆ ನಮ್ಮ ಎಲ್ಲಾ ಒಂದು ಜನತೆಗೆ. ಥ್ಯಾಂಕ್ ಯು ಅಂತ ತಿಳಿಪಡಿಸ್ತಾ ಇದ್ದೀನಿ. ಓಕೆ, ಈಗ ಒಂದು ವಿಶೇಷವಾಗಿ ಮತ್ತೊಂದು ಗೀತೆಗೆ ಧ್ವನಿಯಾಗೋದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕರು, ಅದು ಪ್ಯಾರಣ ಐತಿ ಹಾಡಿತಕ್ಕಂಥ ಮಹಾನ್ ಕಲಾವಿದರು ನಮ್ಮ ಸುರೇಶ್ ಶಿಂಗೇರಿ ಸರ್ ಅವ್ರ ಜೊತೆಗಿರ್ತಾರೆ. ನಮ್ಮ ಕವಿತಾ ಚಳಿಗರಿ ಮೇಡಮ್ ಅವರು ವಿಶೇಷ. ಓಕೆ, ಡುಯೆಟ್ ಗೀತೆ ಅಲ್ಲ ಇದು, ಒಂದು ಸಿಂಗಲ್ ಗೀತೆಯನ್ನು ತಗೊಂಡ್ ಬರೋದಕ್ಕಿಂತ ತಗೊಂಡ್ ಬಂದಿದ್ದಾರೆ. ಓಕೆ, ಒಂದ್ಸಲ ಜೋರಾದ ಚಪ್ಪಾಳೆ ಕೊಡ್ಬೇಕು ನಮ್ಮ ಸುರೇಶ್ ಸರ್ಗೆ ಅವರಿಗೆ. ಬರ್ತಾ ಈಗ ವಿಶೇಷವಾಗಿ ಒಂದು ಡುಯೆಟ್ ಜನಪದ ಗೀತೆಗೆ ಧ್ವನಿಯಾಗೋದಕ್ಕೆ ರೆಡಿದ್ದಾರೆ ನಮ್ಮ ಗಜಾನಂದ ನರಸಿಂಹರ ಜೊತೆಗಿದ್ದಾರೆ ನಮ್ಮ ಕವಿತಾಜಿ ಅವರು. ಒಂದ್ಸಲ ಜೋರಾದ ಚಪ್ಪಾಳೆ. ಹಾಡೋರು ನಮ್ಮ ಗಜಾನನ್ ಸುತಾರ್ ಜಿ ಅವ್ರ ಜೊತೆಗಿದ್ರು. ಕವಿತಾ ಮೇಡಮ್ ಜಿ ಅವರು ಥ್ಯಾಂಕ್ ಯು ಅಂತ ಹೇಳ್ತಾ ಅವರೊಂದಿಗೆ ಒಂದು ಶಾಲ ಹಾಗೂ ಸನ್ಮಾನದೊಂದಿಗೆ ವ್ಯವಹರಿಸಿರ್ತಕ್ಕಂಥ ಅವರ ಒಂದು ಮಿತ್ರರು ಥ್ಯಾಂಕ್ ಯು, ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ. ಓಕೆ ನೋಡಿ, ವಾದಿಗ ಶಾಂತು ಬೆಂಕಿ ಹತ್ತದಾಗ ಓಡೋದು ರಾಕೆಟ್, ತಂಡಿ ಹತ್ತದಾಗ ಉಟ್ಕೋಬೇಕು ಜಾಕೆಟ್. ಬೆಂಕಿ ಹತ್ತದಾಗ ಓಡೋದು ರಾಕೆಟ್, ತಂಡಿ ಹತ್ತದಾಗ ಉಟ್ಕೋಬೇಕು ಜಾಕೆಟ್. ಹುಡುಗಿರ್ ಕೈ ಕೊಡೋದು, ಹುಡುಗಿರ್ ಕೈ ಕೊಡೋದು, ಹುಡುಗರು ಖಾಲಿ ಆದ್ಮೇಲೆ ಪ್ಯಾಕೆಟ್. ಹೋಗ ದಾಂಗಿ ನೋಡಿ ಸದಾ ನಮ್ಮ ಮುತ್ತೋಣ, ನೀವು ವಾದಿಕ ಹಾಲಿಲ್ಲ ಅಂದ್ರೆ ನಮಗ್ ನಿರ್ಮ ಹಚ್ಚೆ ತೊಯ್ತಾರೆ ಈ ಸತ. ಹೌದ್ರಿ ಹೇಳಿದಿಲ್ಲ ಕೇಳಕ ಪ್ರೇಕ್ಷಕರು ದಯಮಾಡಿ ನೀವು ಇಲ್ಲಿ ಸರಿಗಿಲ್ಲ ಅಂದ್ರೆ 10 ನಿಮಿಷ ಬಂದ್ ಮಾಡಿ. ನೀವು ಸರಿಗಿಲ್ಲ ಅಂದ್ರೆ ನಿಮ್ಮದತ್ರ ನಮ್ಗೆ ಹೇಳೋದಿರ್ತದೆ. ಈಗ ನೀವು ಯಾರೂ ಸರಿ ಇಲ್ಲ ಅಂದ್ರೆ 10 ನಿಮಿಷ ಬಂದ್. ಸ್ವಲ್ಪ ಸೋಂಕು ಸರಿ ಬೇಕಂತ ಆ ಕಡೆ ಅಣ್ಣಗಳಿಗೆ ಸೇರ್ಬೇಕು. ನೀವು ಸರ್ಕಾರ ನಿಮ್ಮ ಪ್ರೀತಿ ನಿಮ್ಮಿಂದನೇ, ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿ ತನಕ ಬಂದೀವಿ ಅಂದ್ರೆ ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು. ಪ್ಲೀಸ್ ಅಣ್ಣ ಸಹಕಾರ ಮಾಡಿ. ನಾವು
ನಾಗ ಸುಮತಿ ರೇಣಿಕಾರ ಹದನ ಸುಮರತಿ ಟ್ರ್ಯಾಕ್ಟರ್ ನಿನ್ನ ಗಂಡ ಬಂದ ಐತಿ ರಾವಣಜಿಯವರ ಜೆಸಿ ಮಾಲೀಕರು ನೋಡ್ತಾ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಾಟಿಕ ಶಾಂಪು ಗೀತೆಯನ್ನು ಕೇಳಿ ತುಂಬಾ ಧನ್ಯವಾದಗಳು ಅಣ್ಣನಿಗೆ. MLA ಟ್ರ್ಯಾಕ್ಟರ್ ಮಾಲೀಕರು ಅವರು ಕೂಡ 2 ವರ್ಷ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ, ಅವರು ಕೂಡ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ತಾವು ಸಹಕರಿಸಿದ್ರೆ ಇಲ್ಲೂ ನಮ್ಮ ಮುತ್ತು ಹಳ್ಯಾಳ್ ಸರ್ ಅವರು ಎಲ್ಲಾ ಗೀತೆಗಳನ್ನು ಹಾಡು ಬೆಳೆದಿದ್ದಾರೆ. ನೀವೆಷ್ಟು ಶಾಂತ ರೀತಿ ಇರ್ತೀರಾ, ಎಷ್ಟೊಂದು ಶಾಂತತೆಯಿಂದ ಇರ್ತೀರಾ. ಯಾಕಪ್ಪ ಅಂದ್ರೆ ದಯವಿಟ್ಟು ಕೈ ಮಾಡ್ತಿಲ್ಲ, ದಯವಿಟ್ಟು ಅಲ್ಲಿ ಸರ್ಕೋಬೇಕಣ್ಣ, ಸೌಂಡ್ ಬಿಟ್ಟು ಸರ್ಕೋಬೇಕು. ಯಾಕಪ್ಪ ಅಂದ್ರೆ ಸ್ವಲ್ಪ ಅದು ವೈರ್ ಆಗಿ ನಿಮ್ ಮೇಲ್ಗಡೆ ಬಿತ್ತಪ್ಪ ಅಂದ್ರೆ ನಿಮಗೆ ನೋವಾದ್ರೆ ಎಲ್ಲರಿಗೂ ಕೂಡ ನೋವಾದಂಗೆ ದಯವಿಟ್ಟು ಸರ್ಕೋಬೇಕು. ಸ್ವಲ್ಪ ಸೌಂಡ್ ಬಿಟ್ಕೊಂಡು ಅದೇ ರೀತಿಯಾಗಿ ಫ್ರೆಂಡ್ ಜ್ಯೂಸ್ ಸೆಂಟರ್ ಅವರು 100 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಶೋಕ್ ಯಾದವ್ 1000 ರೂಪಾಯಿ, ಶ್ರೀಮಂತ್ ಯಾದವ್ 200 ರೂಪಾಯಿ, 2000 ರೂಪಾಯಿ. ಚಿಕ್ಕಾಸ್ ಅವರು ಶಿವಾಜಿಯ ಪೂಜಿಕರು ಅವರು 101 ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾಣಿಕೆ ಕೊಟ್ಟಿದ್ದಕ್ಕೆ ಆ ಮನೆಗೆ ತುಂಬ ಆಭಾರಿಯಾಗಿರುತ್ತದೆ. ಮತ್ತೆ ವಿಶೇಷವಾಗಿ ನಮ್ಮ ಸ್ನೇಹಿತರನ್ನು ನಡೆಸಿಕೊಂಡು ಮುಂದಿನ ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ನಮ್ಮ ಗಜಾನಂದ ಸುಂದರ್ ಅವರ ನೇತೃತ್ವದ ಕಲಾತಂಡ ಅಂತ ಹೇಳ್ತಾ ನೀವು ಬೆಳೆಸಿರ್ತಕ್ಕಂಥ ಯುವ ಕಲಾತಂಡ ಈಗ ಮತ್ತೊಂದು ಗೀತೆಯನ್ನು ಮಾತನಾಡ್ಕೊಂಡು ಗೀತೆ ತೋರಿಸಿರೋಣ. ಏನಾದರೂ ಅದ್ಭುತವಾದ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಎಲ್ಲ ಕಲಾ ಪ್ರೇಕ್ಷಕರು. ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅವ್ರು ಉತ್ತರ ಕರ್ನಾಟಕದಲ್ಲಿ ಇವತ್ತೆಲ್ಲ ಕರ್ನಾಟಕದಲ್ಲಿ ಎಲ್ಲ ಕಾರ್ಯಕ್ರಮ ನೀಡ್ತಾ ಇರ್ತಾರೆ. ಅವ್ರಿಗೂ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಬರೋಣ ನಮ್ಮ ಮುತ್ತುವಣ್ಣಗೆ. ರೆಸ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಗೀತೆಗಳನ್ನ ಅವ್ರ ಬರೋಣ. ನೀವು ಯಾರು ಕೇಳ್ತೀರಾ ಬುಲೇರ್ ಗಾಡಿ ಕೇಳ್ಕೊಂಡಿದ್ದಾರೆ. ಏಕೆ ಆ ಗೀತೆ ಖಂಡಿತ ಹಾಸನ ಬರ್ತಾ ಈಗ ವಿಶೇಷವಾದ ಗೀತೆಗಳ ಧನ್ಯವಾದ ನಡೆದಿದ್ದಾರೆ. ನಮ್ಮ ಲಕ್ಷ್ಮಣ್ ಜಿ ಹಾಗೂ ನಮ್ಮ ಕವಿತಾಜಿ ಅವರ ಒಂದು ವಿಶೇಷವಾದ ಗೀತೆ ನಿಮ್ಗೋಸ್ಕರ ಇದು ಆ ತಕ್ಷಣ ವಿಶೇಷವಾದ ಗೀತೆ ಶ್ರೀಮಾನ್ ಲಕ್ಷ್ಮಣ್ ಜಿ ಅವರ ಜೊತೆಗೆ ಕವಿತಾಜಿ ಅವರು.
ಎಲ್ಲರೂ ನೋಡೋ ಗಾಡಿಯಾಗಿದ್ದೀರಾ ಡ್ಯಾನ್ಸ್ ಬೇಕಿದ್ರೆ ಓಕೆ, ಈಗ ಸುಂದರ ವೇದಿಕೆ ಮೇಲೆ ಬರ್ಬರ್ತಾರಲ್ಲ ಸ್ಟೆಪ್ ಮೇಲೆ ಸ್ಟೆಪ್ ಬರ್ತಿದ್ದಾರೆ ನಮ್ಮ ಪಲ್ಲವಿಜಿಯವರು. ಓಕೆ ಲೈಟ್ಸ್ ಮ್ಯೂಸಿಕ್ ಬುಲೇರ ಅಣ್ಣ, ಈ ಡ್ಯಾನ್ಸ್ ಆದ್ಮೇಲೆ ಬುಲೇರ ಎಂದು ಬಿಡಲ್ಲ, ಅವ್ರದ್ದು ಬಿಡಲ್ಲ. ಯಾಕಂದ್ರೆ ಡ್ಯಾನ್ಸ್ ಮಾಡೋರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ, ಎಲ್ಲ ನಿಮ್ಮ ಮಾತಾಡಿಸ್ಕೋಬೇಕು. ನಮ್ಮ ಎಲ್ಲ ತಾಯಂದ್ರು ಸಿಗ್ತಾರೆ, ಅವ್ರು ಮಾತಾಡಿಸ್ಕೋಬೇಕು. ಯಾಕಂದ್ರೆ ಕಾರ್ಯಕ್ರಮ ನಿಮ್ಗೋಸ್ಕರ ತಂದಿರೋದು, ನೀವು ಕೇಳೋದಕ್ಕೆ ನಾವು ನೀಡೋದಕ್ಕೆ ಎಲ್ಲರೂ ಕೂಡ ಸ್ನೇಹ ವೇದಿಕೆ ಮೇಲೆ ವಿಶೇಷವಾದ ನೃತ್ಯ ನಮ್ಮ ಪಲ್ಲವಿ ಅವರ ಅದ್ಭುತವಾದ ತಾಳಕ್ಕೆ ತಕ್ಕಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ತನ್ನೆಲ್ಲರ ನಮ್ಮ ಪಲ್ಲವಿ. ಓಕೆ, in the sound master three dancing lights. ಓಕೆ, ರೆಡಿನಾ? ಓಕೆ, ಈಗಿನ ತಗೊಂಡಿರೋದಕ್ಕೆ ರೆಡಿ ಈ ಒಂದು ತಂಡದ ನಾಯಕ ನಮ್ಮ ಗಜಾನನ್ ಸುಂದರ್ ಜೋಡಿ ಒಂದ್ಸಲ ಜೋರಾದ ಚಪ್ಪಾಳೆ. ಬಂದಿದೆ ಈಗ ನೋಡ್ಬೇಕು, ಆ ಗತ್ತು ತಂದಿರೋರೆ ತಾವು. ಓಕೆ, ಅದ್ಭುತವಾದ ನೃತ್ಯವನ್ನು ಮಾಡಿದ್ರು ನಮ್ಮ ಪಲ್ಲವಿ ಅವರು. ಥ್ಯಾಂಕ್ ಯು ಅಂತ ದೇವಸ್ಥಾ. ನೋಡ್ರಿ, ನಾವು ಹುಡುಗರಿಗೆ ಏನಕ್ಕೆ ತಿಳಿದಪ್ಪ ಅಂದ್ರ ಏನ್ ತಿಳಿದ್ರಿ, ಡ್ಯಾನ್ಸ್ ಅವ್ರಿಗೆ ಏನ್ ತಿಳಿತು, ಏನ್ ತಿಳಿದಿಲ್ಲ ಒಂದೇ ಹೇಳ್ತಾರ ಕುಳು 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 ಇದೊಂದು ಹೇಳ್ತಾರ್ರಿ ಮುಂಜಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ದೇವಸ್ಥಾ. ಈಗ ವಿಶೇಷವಾದ ಗೀತೆಗೆ ಧನ್ಯವಾದಗಳಿಗಿಂತ ಮುಂಚಿತವಾಗಿ ಈ ಒಂದು ತಂಡದ ನಾಯಕರು ಶ್ರೀಮಾನ್ ಗಜಾನನ್ ಸುತಾರ್ ಅವರ ಒಂದು ಮುಂದಿನ ಒಂದು ಅನೌನ್ಸಿಂಗ್ ಅವ್ರು ತೆಗೆದುಕೊಳ್ತಿದ್ದಾರೆ. ಮಾಡೋಣ. ಜಿಗ್ಜೇನಿ ಅಂದ್ರೆ ಹೆಂಗ ಗೊತ್ತರಿ, ಕಲಾವಿದರ ತರೂರು ಕಾಶಿನಾಥ್ ಆಸ್ಕರಣಜಿ, ನಮ್ಮ ರಮೇಶ, ಇವರೆಲ್ಲರೂ ನಮ್ಗಿಂತ ಹೆಚ್ಚ ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಆರ್ಕೆಸ್ಟ್ರಾ ಒಂದ್ಸಲ
ಅವ್ರೆಲ್ಲ ಏನಿದ್ರು ನಾಟಕದಾಗ ಕತ್ತರಿಸಿದ್ರು ಇಲ್ಲಿ ನಮ್ಮ ರಮೇಶ್ ಅಣ್ಣ ಅಂತರು ಒಂದು 4 ದಿನದಿಂದ ಯಾರ ಗುಬ್ಬಿ ಮರಿ ಅಂತ ನೋಡ್ರಪ್ಪ. ಏನು ಸರ್ ರಮೇಶ್ ಅಣ್ಣ ಬಜಾರ್ ತಗೊಂಡು ತಿರುಗಾಡಿದ್ದು ಬ್ಯಾಂಕಿನ ಮುಂದೆ ತಗೊಂಡು ತಿರುಗಾಡಿದ್ದು ಎಲ್ಲ ಮಠ ಮನೆ ಎಲ್ಲ ಕೆಲಸ ಕೇಳಿಸ್ರಪ್ಪ ರಮೇಶ್ ಅಣ್ಣ. ಬರ್ರಿ ಒಂದು ಮಸ್ತ್ ಜಬರ್ದಸ್ತ ಈ ಒಂದು ಜಿಗ್ಜಾಣಿ ಜಾತ್ರೆ ಮೇಲೆ ಹಾಡುವಂತ ಹಾಡ ನಮ್ಮೆಲ್ಲ ಕಮಿಟಿಯ ಸಹೋದರ ಅಧ್ಯಕ್ಷರ ಮೇರೆಗೆ ಮತ್ತ ನೀವು ಕೇಳ್ಬೇಕಲ್ರಿ ನಿಮ್ಮೂರು ಮಂದಿ ಹೆಂಗ ಆಡ್ತಾರ ಅಂತೇಳಿ. ಈಗ ನೆಕ್ಸ್ಟ್ ಕಾಶಿನಾಥ್ ಅನ್ನೋರು ಬಾಳೆ ಐತಿ. ಬರ್ರಿ ಜಿಗ್ಜಾಣಿ ಜಾತ್ರೆ ಸಲುವಾಗಿ ಮೂಡುವಂತ ಈ ಒಂದು ಹಾಡ ಕೇಳಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೋಡ್ರಿ ಯಾರು ಬಂದಾರಪ್ಪ ಅಂದ್ರ ನಮ್ಮ ಮುತ್ತು ಅಣ್ಣ ಬಂದವ್ರೆ, ಅದ್ರ ಜೊತೆಗೆ ನಮ್ಮ ಸುರೇಶ್ ಸಿಟ್ಕರ್ ಸರ್ ಅವ್ರು ಬಂದಾರೆ. ನೋಡ್ರಿ ಈ ಕಾರ್ಯಕ್ರಮಕ್ಕೆ ಯಾರು ಅಂದ್ರೆ ಸಿದ್ದರಾಮಯ್ಯ ಬಂದಿದ್ರು ಹೆಂಗಿರ್ತದೆ ಆಗೈತಿ ಗ್ಯಾರಂಟಿನ ನೋಡಿಸಿ ಕಳಿಸ್ತೀರ ಹೆಂಗಿಲ್ಲ. ಓಕೆ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಯಾರಲ್ಲ ಅಂದ್ರೆ ಕಲೆ ಐತಿ ನಮ್ಮ ತಾಯಿಯಂದ್ರ ನೋಡೋದು ಎಷ್ಟು ಒಂದು ಸೌಮ್ಯತೆ ಅಂತ ಗೊತ್ತಾರ ಒತ್ತೆ ಕೆಲಸ ಯಾರಿಗೆ ಏನಾರ ಕೊಡಬೇಕು ನನಗೆ ಅನಿಸಿಗೋಸ್ಕರ ನಾನು ಅವ್ರಿಗೋಸ್ಕರ ಒಂದು ಮಿಮಿಕ್ರಿ ಹೇಳ್ತಾ ಇದ್ದೇನೆ. ಓಕೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಬಂದಿದ್ದು ಯಾವ ರೀತಿ ಮಾತಾಡ್ತಾ ಇದ್ರು. ಯಾವ ಸಂದರ್ಭದಲ್ಲಿ ಸಂತೋಷವಾಗಿದೆ. ಅವರಿಗೆ ಯಾರು ದುಡಿಯೋದಿರೋದು ನೋಡ್ತಿದ್ದೀನಪ್ಪ, ನೋಡ್ತಿದ್ದೀನಿ. ಅವಳೇ ನಾನು ಜೀವನಿಗೆ ಬರ್ತಾ ಇದ್ದೆ. ಬರ್ಬೇಕಾದ್ರೆ ನನಗೆ ಪಂಚವರಾಗಿತ್ತು. ನಾನು ಅನ್ಕೊಂಡೆ ವಿರೋಧ ಪಕ್ಷ ಕೈವಾಡಾಗಿದೆ ಅಂತ. ಯಾವ ವಿರೋಧ ಪಕ್ಷ ಕೈವಾಡಾಗಿದ್ದಿಲ್ಲ ಸ್ವಾಮಿ, ನನ್ನ ಗಾಡಿ ಡ್ರೈವರ ನನ್ನ ಗಾಡಿ ಬಿಟ್ಟಿರೋದು. ಯಾಕಪ್ಪ ಮುಗಿಟ್ಟೆ ಅಂತ ಪ್ರಶ್ನೆ ಕೂಡ ನಮ್ಮ 2-5 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ. ಅವ್ನ ಪೇಮೆಂಟ್ ಫಿಲಪ್ ಮಾಡಿ ತುಂಬಾ ಬರಬೇಕು, ತುಂಬಾ ಲೇಟ್ ಆಗೋದು. ಯಾವತ್ತೂ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತು ಸರ್. ನಮಸ್ಕಾರ ನಮಸ್ಕಾರ. ವಿಶೇಷವಾಗಿ ನೋಡಿ ಅವರ ನಮಗೆ ಕೇಳೋ ಹಂತದಲ್ಲಿಲ್ಲ, ಅವರ ಜನಪದ ಗಿಡಗಳಲ್ಲಿ ನೋಡಿದ್ದೀರಲ್ಲ ಓಕೆ. ಮುಖ್ಯ ಅಂದಾಗ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಅವ್ರು ಟ್ಯಾಲೆಂಟ್ ಏನಿದೆ ಅಂದ್ರೆ ನಾವೇನ್ ನಿಮಗೆ ಮಾಡೋದಿಲ್ಲ, ನಮ್ಗಿಂತ ಪರಿಚಯ ಅವರು ಮಿಮಿಕ್ರಿ. ಆಗ ಇವತ್ತ ನೋಡೋಣ ನಿಮ್ಮ ಅಧ್ಯಕ್ಷ ನಾನೇನು ಹೇಳಲ್ಲ ಇವಾಗ ಸಾಕಷ್ಟು. ಈಗ ಮಿಮಿಕ್ರಿ ಬರ್ತಾರ ಇಲ್ಲ ಹಾರ ಬರ್ತಾರ, ನಿಮಗೆ ಏನ್ ಬೇಕು ಸರ್? ಧರ್ಮದ ಸಾಂಗ್ ಬೇಕಾ? ಓಕೆ ಸರ್, ಹೌದು ಸರ್. ಓಕೆ, ವಿಶೇಷವಾಗಿ ಈಗ ಮುತ್ತು ಸರ್ ಅವರಿಂದ ವಿಶೇಷವಾದ ಮತ್ತೊಂದು ಜನಪದ ಗೀತೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಸರ್. ಒಂದು ಮಿಮಿಕ್ರಿ ಮಾಡಬೇಕು. ನಮ್ಮ ತಾಯಂದ್ರು ಆಗತ್ತ ಅಂದ್ರೆ ಅಂಕಲ್ ಎಲ್ಲರಿಗೂ ಗೊತ್ತವ್ರಿ, ನಮ್ಮ ತಾಯಂದ್ರಿಗೋಸ್ಕರ ಮಿಮಿಕ್ರಿ ಒಂದಾರ ಕೊಡೋಣ. ಯಾವ ಕೊಡ ಕೊಡಿದ್ರೆ ಓಕೆ ಓಕೆ
ಕೇಳಿದ ಸಂಖ್ಯೆ ತಗೊಂಡಿದ್ದಾರೆ ಅವ್ರ ಕೈಯಲ್ಲಿ ಮೈಕ್ರೋಫೋನ್ ಕೊಡ್ತೀನಿ. ಮೊಬೈಲ್ ತಗೊಂಡು ಮಾಡ್ಬೇಕಂದ್ರೆ ಸಂಗೀತ ಬೇಕು ಎಲ್ಲ ನಾನೇ ಅಂದ್ರೆ ಹೆಂಗಾಗೈತೆ ನಾನು ಹೇಳೋಣ ಹಾಡ್ತೀವಿ ಅವ್ರಿಗೆ ಸಂಗೀತ ಒಳಗ ಹಚ್ಬಿಡ ಮೊಬೈಲ್ ಏನು ಹಾಡು ಹಚ್ಚ ತಿಳ್ಕೊಂಡ್ರಿ ಏನ್ ಮತ್ತ ಇಲ್ಲಲ್ಲ ಅದ್ರ ಬರೀ ಮೊಬೈಲ್ ಮ್ಯೂಸಿಕ್ ಅಡ್ಡೆ ಇರ್ತದ ನಡ್ಬರ್ಕೆಲ್ಲ ಮುತ್ತೋಣ ಒಂದ್ 2-3 ಸೆಕೆಂಡ್ ನಿಂದ್ರಿಸಿ ತೋರಿಸ್ತಾರ ನಮ್ಗ ಅಣ್ಣ ಇದು ಟ್ರ್ಯಾಕ್ ಇರ್ತೈತಿ ಮ್ಯೂಸಿಕ್ ಇರ್ತೈತಿ ಹಾ ಓಕೆ ನಿಮ್ಮ ಅಪೇಕ್ಷೆ ಇದೆ ಕೇಳಿ ಅನ್ನಿಸಿ ನೀ ಹೋದವಲ್ಲ ಮರಿವಾಡ ಸಿಡಿದಿಗೆ ಹುಡುಗಾಟ ತಾವೆಲ್ಲರೂ ಕೂಡ 398ನೆಯ ಒಂದು ಛತ್ರಪತಿ ಶಿವಾಜಿ ಅವರ ಒಂದು ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಿಂದ ತಾವೆಲ್ಲರೂ ಕೂಡ ಆಚರಣೆ ಮಾಡಿದ್ರೆ ಅದ್ರ ಜೊತೆಗೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಈಗ ವಿಶೇಷಿತವಾಗಿ ಓಕೆ ಓಕೆ ಮತ್ತೋಣ ಆನ್ ಸ್ಟೇಜ್ ಪ್ಲೀಸ್ ಓಕೆ ವಿಶೇಷವಾದ ಜನಪದ ಗೀತೆ ಹಣ ಸೌಂಡ್ ಬಿಟ್ಕೊಂಡು ದೂರ ನಿಂತ್ಕೋರಿ ನಿಮ್ದೇ ಸ್ಟೇಜು ನಿಮ್ದೇ ನೆಲ ನಿಮ್ದೇ ಮೈಯು ನಿಮ್ದೇ ಸ್ಟೆಪ್ ಹೆಂಗ್ ಕುಣಿದೀರಾ ಕುಣಿರಿ ಒಟ್ಟಿನಲ್ಲಿ ಕುಣಿಯೋದಕ್ಕೆ ಬೇರೆ ಅನ್ನಲ್ಲ ಆದ್ರೆ ಯಾರಿಗೂ ಡಿಸ್ಟರ್ಬ್ ಮಾಡ್ದೇನೆ ಕುಣಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ಇವತ್ತು ಗೀತೆ ಯಾರಿಗೂ ಯಾವುದೇ ತರ ಸಂಬಂಧಪಟ್ಟದಲ್ಲ ಕೇವಲ ಕಾಲ್ಪನಿಕ ಮಕ್ಕಳು ಮರಿ ಅಂತಿ ಮನೆಗೆ ತಮ್ಮ ಮಗಳ ಬಂದಾಳಂತ ಏನು ಮಾರಿ ಹಾಕಾಳು ಚೂಡಿದಾರ ಯಪ್ಪ ಮಿಂಚು ಮಂಜು ಹಾಕಾರಿ ಚೂಡಿದಾರ ಎಡಗಾಲ ಎತ್ತ ತಾಳ ಕಟ್ಟಿ ಕರೀದಾರ ಎಡಗಾಲ ಎತ್ತ ತಾಳ ಕಟ್ಟಿ ಕರೀದಾರ ಈಗ ಗುರುಗ ನೋಡಿ ಊರ ನಡುವೆ ಗಂಡ ಹತ್ತಾರ